ಜಯ ಆಂಜನೇಯ. ಗಾಯ್ಸ್ ಅಲ್ಲಿ ಅಂಗಡಿ ಹತ್ರ ಹುಡುಗಿರಿದ್ದಾರೆ. ಈಗ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ. ಆಗ ಅವ್ರು ನಮ್ಮ ನೇಮ್ ಕೇಳ್ತಾರೆ. ಹೌದಾ ಗಾಯ್ಸ್, ಈಗ ನಾವು ಕಳಸದಲ್ಲಿದ್ದೀವಿ. ಕಳಸದಲ್ಲಿ ಒಂದೊಂದು ಹುಡುಗಿರು ದೇವತೆ ಥರ ಇದ್ದಾರೆ. ಕಣ್ಣು ಕುತ್ಕೋಬೇಕು ಆ ಥರ ಇದ್ದಾರೆ. ಈ ಥರ ಎಲ್ಲ ಕಡೆನೂ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೀನು ನಾನು ಹೆತ್ತ ಮಗನೆಲ್ಲ ನೋಡಿ, ಇವರು ಲವರ್ ಬಾಯ್ ರಾಕಿ ಲಿಪ್ಸ್ಟಿಕ್ ಸ್ಪಾಯ್ಲರ್. ಬರೀ ಇಂಥದೇ. ನಾನು ಪುನೀತಣ್ಣ, ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಿರೋ ನಮಸ್ಕಾರಗಳು. ಮತ್ತೆ ಇವರು ಬೆಂಗಳೂರು ಹೊಸಕೋಟೆಯಿಂದ ಬಂದರೆ, ಇವ್ರಿಗೆ ಒಳ್ಳೇದಾಗ್ಲಿ. ಮತ್ತೆ ಮಾಡ್ತಾ ಇದ್ರು ನೋಡಿ, ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡಿ, ಎಲ್ಲರೂ ಹಾಯ್ ಹೇಳ್ರ. ಹಾಯ್ 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 ಹಾಯ್. ನೋಡಿ, ಇವರೇ ನಮ್ಮ ಭಟ್ರು. ನೋಡ್ಕೊಳ್ಳಿ, ಅವನನ್ನ ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಹಾಯ್. ಹಾಯ್ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನೋಡಿ, ಇವರು ಅಜಯ್ ಅವರು. ಯಾವ ಕಾಲೇಜ್ ಸೇರ್ಬೇಕಂತಿದ್ದೀರಾ? ಹಾ, ಮಹಾದೇವ ಕಾಲೇಜ್ ಇಂಟರ್ನ್ಯಾಷನಲ್ ಹೊಸಕೋಟೆ ಕಾಲೇಜಲ್ಲಿ ಸೇರಿದ್ದೀನಿ. ಇದನ್ನಲ್ಲ, ಇದು ಬೋರ್ಡ್ ಅದೇ, ಬಿಲ್ಡಿಂಗ್ ಇಲ್ಲ, ಬರೀ ಮರ ಬೆಳೆದಿದೆ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗಿ ಕುಂತಿಲ್ಲ. ಇದು ಒಂದು ಕಾಲೇಜ್ ಏನಿಲ್ಲ. ಈ ಟ್ರಿಪ್ನ ಮುಂದುವರೆದ ಭಾಗದಲ್ಲಿ ಈ ಟ್ರಿಪ್ಗೆ ಮೇನ್ ಕಾರಣರಾದಂತಹ ನಮ್ಮ ಮನೋಜ್ ರಾಯಣ್ಣರವ್ರನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅವರು ಸ್ವಲ್ಪ ಕುತ್ಕೊಂಡಿದ್ದಾರೆ. ಕುತ್ಕೊಂಡೇ ಮಾತಾಡ್ತೀವಿ ಅವ್ರ ಹತ್ರ. ಹೇಗಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಹಾಯ್ ಮನೋಜ್. ನೋಡಿ, ಇವರೇ ಮನೋಜ್ ರಾಯಣ್ಣ ಅಂತ. ಗಾಯ್ಸ್, ಇಲ್ಲಿ ಯಾರೋ ಒಬ್ಬ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ನಾನ್ರಿ ಲಲ್ಲಿ ಟೆಕ್ಸ್ಟೈಲ್ ಅವರು. ಹೇಳಿ ಪ್ರಜ್ವಲ್, ಈ ಟ್ರಿಪ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಅವನಿಗೆ ಬರಲ್ಲ, ಅವ್ನು ತುಂಬ ನಾಚಿಕೆ ಹುಡುಗ. ಅವ್ನು ಎಷ್ಟು ನಾಚಿಕೆ ಬೀಳ್ತಾನೆ ಅಂದ್ರೆ ಎಕ್ಸಾಮಲ್ಲೂ ನಾಚಿಕೆಯಿಂದ ಏನು ಬರೀದಿರ ಬಂದ್ಬಿಟ್ಟಿದ್ದಾನೆ. ಯಾವನೇ ಅವನು ತಲೆಗೆ ಕೈ ಹಾಕ್ತಾನೆ. ನನ್ನ ಸರ್ವಿಸ್ ಅಲ್ಲಿ ಕಿತ್ ಗುಡ್ಡೆ ಹಾಕ್ತೀನಿ ಅಂತ ಬಂದಿರಲಿ ನೀನು 9ನೇವನು ಹೇಳಿದಾಯ್ತಲ್ಲ, ಹೋಯ್ತಾ ಇರೋ. ಅವರಿಂದನೇ ನಾವು ಈ ಟ್ರಿಪ್ಗೆ ಬರಲು ಕಾರಣ. ಸಾರಿ, ಭರತ್ ಅಂತ ಅವ್ರ ನೇಮು. ಅವರಿಂದನೇ ನಾವು ಈ ಟ್ರಿಪ್ಗೆ ಬರಲು ಕಾರಣ. ನಿಮಗೆ ಚಿಕನ್ ಎಷ್ಟು ಕೆಜಿ ಬೇಕಂತಂದ್ರೆ ಹೇಳಿ, ಅವ್ರು ನೀಡ್ತಾರೆ. ಅವ್ರ ಬಗ್ಗೆ ಕೇಳೋಣ ಬನ್ನಿ. ಟ್ರಿಪ್ ಯಾವ ಥರ ಇತ್ತು ಅವ್ರ ಹತ್ರ ಕೇಳೋಣ. ಗಾಯ್ಸ್, ಅವ್ನು ಸ್ವಲ್ಪ ನಾಚಿಕೆ ಬೀಳ್ತಾ ಇದ್ದಾನೆ. ಹೇಳಪ್ಪ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾನು ಕಳ್ಸಕ್ಕೆ ಹೋಗಕ್ಕೆ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. ಕಾರಣ ಹೇಳಿ ಮನೋಜ್. ಕೊತ್ತಂಬರಿ ಸೊಪ್ಪು ಬೇಕಾಗಿರೋದ್ರಿಂದ ಹೋಗ್ತಾ ಇದೀವಿ. ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ಮೊಸರು ಎರಡೇನಾ? ಊಟದಲ್ಲಿ ಕಿಂಗ್ ಯಾರು ಅಂದ್ರೆ ಕೊತ್ತಂಬರಿ ಸೊಪ್ಪೇ ಇಲ್ಲ ಇಲ್ಲಿ. ಓಕೆ ಗಾಯ್ಸ್, ಈಗ ಕಿಂಗ್ ನೋಡ್ಕೊಂಡು ಇನ್ನೊಬ್ಬ ಕಿಂಗ್ ಹೋಗ್ತಾ ಇದ್ದಾನೆ. ಬಾಯ್. ಹಾಯ್ ಗಾಯ್ಸ್, SLC ಹುಡುಗರೆಲ್ಲ ಪಾಸ್ ಆಗಿದ್ದಾರೆ. ತುಂಬ ಜನ, ಸ್ವಲ್ಪ ಜನ ಫೇಲ್ ಆಗಿದ್ದಾರೆ. ಅವ್ರನ್ನೆಲ್ಲ ಎತ್ತಾಕೊಂಡು ಟ್ರಿಪ್ ಬಂದಿದ್ದೀವಿ. ಈಗ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಬನ್ನಿ. ಟ್ರಿಪ್ಪಲ್ಲಿ ಯಾವ ಥರ ಇತ್ತು, ಹೇಗಿತ್ತು ಅಂತ ಕೇಳೋಣ. ನೋಡಿ, ಇವರು ಅಜಯ್ ಅವರು. ವಿಜಯ್ ಅವರು. ಇವರು ಕುರಿ ಸಾಕಾಣಿಕೆಯಲ್ಲಿ ಮುಂದುವರೆದಿದ್ದಾರೆ. ಇವ್ರ ಬಗ್ಗೆ ಏನಾದರೂ ನಿಮಗೆ ಕುರಿ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್, ಒಂದು ಸ್ವಲ್ಪ 10% ಬಿಟ್ಕೊಡ್ತೀರಾ? ನಮ್ಮ ಕಡೆಯಿಂದ ಧಾರಾಳವಾಗಿ ಬಿಟ್ಕೊಡ್ತೀವಿ. ಬನ್ನಿ, ನಮ್ಮ ಹತ್ರ ಬನ್ನಿ, ಎಲ್ಲ ನಾವು ಕೊಡ್ತೀವಿ, ಎಲ್ಲ ಇದು ಮಾಡ್ತೀವಿ. ನಿಮ್ಮ ಕುರಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಮ್ಮ ಕುರಿಗಳು ಎಷ್ಟು ಮೇಸ್ತೀರಾ ಏನು ಅಂತ? 120 ಕುರಿಗಳಿದಾವೆ. ಕುರಿಗಳು ಒಂದು 20 ಇದಾವೆ. ಬನ್ನಿ, ಬೇಕಾದ್ರೆ ಮನೆ ಸಿಗಿ ಕೊಡ್ಬೋದಾಗುತ್ತೆ. ಗಾಯ್ಸ್, ಈಗ ನಾವು NS ಲವರ್ ಇದ್ದಾರೆ. ಇಲ್ಲೊಬ್ಬ. ನಿಮ್ಮ ಐಡೆಂಟಿಟಿಯನ್ನು ಸ್ವಲ್ಪ ಇದು ಮಾಡಿ. ಸಾರಿ, ಕ್ಷಮೆ ಇರಲಿ. ನಿಮ್ಮ ಐಡೆಂಟಿಟಿ ಬಗ್ಗೆ ಸ್ವಲ್ಪ ಹೇಳಿ. ಸ್ವಲ್ಪ ಬ್ಯುಸಿ ಇದ್ದಾರೆ, ಹೀಗೆ ಮಾತಾಡ್ತಾರೆ.
ಬನ್ನಿ 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 ಇಲ್ಲಿ ಬನ್ನಿ. ಹಾಂ ಹೇಳಿ, ನಿಮ್ಮ ಹೆಸರೇನು, ನೀವು SSLC ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ? ಅಷ್ಟು ಮಾರ್ಕ್ಸ್ ಏನು ಬೇಕಾಗಿಲ್ಲ, ಪಾಸ್ ಆಗಿದ್ದೀರಿ ಅಂತೇಳಿ ಸಾಕು ನಮಗೆ. SSLC ಅಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ಇವರು ಫಸ್ಟ್ ಕ್ಲಾಸಲ್ಲಿ A1 ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಹಾಂ, ಈಗ 5 ನಿಮಿಷ ಬಿಟ್ಕೊಂಡು ಮಾತಾಡ್ತೀನಿ. ನಮ್ಮ ನೇಮ್ ರಾಮ್ BT. ನೆಕ್ಸ್ಟ್ ಯಾವ ಕಾಲೇಜ್ ಸೇರ್ಬೇಕು ಅಂತಿದ್ದೀರಾ? ಹಾಂ, ಮಹಾದೇವ ಕಾಲೇಜ್ ಇನ್ಸ್ಟಿಟ್ಯೂಷನ್ ಇಂಟರ್ನ್ಯಾಷನಲ್ ಹೊಸಕೋಟೆ ಕಾಲೇಜಲ್ಲಿ ಸೇರಿದ್ದೀನಿ. ಇದೇನಲ್ಲ ಇದು ಬೋರ್ಡ್ ಅದೇ ಬಿಲ್ಡಿಂಗ್ ಇಲ್ಲ ಬರೀ ಮರ ಬೆಳೆದಿದೆ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗಿ ಕುಂತಿಲ್ಲ, ಇದು ಒಂದು ಕಾಲೇಜ್ ಏನಿಲ್ಲ. ನಿಮ್ಮದು ಯಾವ ಕಾಮರ್ಸ್ ತಗೊಂಡಿದ್ದೀರಾ? ಸ್ಟ್ಯಾಟಿಸ್ಟಿಕ್ಸಾ? ಹಾಂ, ಓಕೆ, ತುಂಬ ಧನ್ಯವಾದಗಳು. ಈಗ ನಾವೆಲ್ಲ ಲೈಟ್ ಬಲ್ಪ್ ಅಂತ ಕರಿತೀವಿ ಪ್ರೀತಿಯಿಂದ, ಪ್ರಜ್ವಲ್ ಅಂತ ಅವ್ರ ಹೆಸರು. ಅವ್ರು ಸ್ವಲ್ಪ ನಾಚಿಕೆ ಪಡ್ಕೊತಾ ಇದ್ದಾರೆ. ಹೇಳಿ ಪ್ರಜ್ವಲ್, ಈ ಟ್ರಿಪ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಅವನಿಗೆ ಬರಲ್ಲ, ಅವ್ನು ತುಂಬ ನಾಚಿಕೆ ಹುಡುಗ. ಅವ್ನು ಎಷ್ಟು ನಾಚಿಕೆ ಬೀಳ್ತಾನೆ ಅಂದರೆ ಎಕ್ಸಾಮಲ್ಲೂ ನಾಚಿಕೆಯಿಂದ ಏನು ಬರೀದಿರ ಬಂದ್ಬಿಟ್ಟಿದ್ದಾನೆ. ಯಾವನೇ ಅವನು ತಲೆಗೆ ಕೈ ಹಾಕ್ತಾನೆ. ನನ್ನ ಸರ್ವಿಸ್ ಅಲ್ಲಿ ಗುಡ್ಡೆ ಹಾಕ್ತೀನಿ ಅಂತ ಬಂದಿರಲಿ ನೀನು 9ನೇವನು ಹೇಳಿದಾಯ್ತಲ್ಲ, ಹೋಯ್ತಾ ಇರೋ ಮಾಡ್ತಾ ಇದ್ರು ನೋಡಿ. ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಎಲ್ಲರೂ ಹಾಯ್ ಹೇಳ್ರ. ಹಾಯ್ 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 ಹಾಯ್. ಹುಡುಗರಿಂದ ಬಂದಿದ್ದು ಅಂತ ಹೇಳ್ತಾ ಇದ್ದಾರೆ. ನಮಗೆ ಮರ್ಯಾದೆ ತೆಗಿತಾ ಇದ್ದಾನೆ ನಮ್ಮ ಅರ್ಜುನ್, ಅಲ್ಲ ಸಾರಿ ವಿಜಯ್ ಅವರು. ಇವರು ಎಲ್ಲಿ ಗಾಯ್ಸ್, ಅಲ್ಲೇ ಅಂಗಡಿ ಹತ್ರ ಹುಡುಗಿರಿದ್ದಾರೆ. ಈಗ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ. ಆಗ ಅವ್ರು ನಮ್ಮ ನೇಮ್ ಕೇಳ್ತಾರೆ. ಹೌದಾ? ಗಾಡಿ ಇಲ್ಲಿದೆ ಅಂತೆ ನೋಡಿ. ಇವರು ಮೊಬೈಲ್ ಓನರ್, ಇವರೇ ಐಫೋನ್ 15 Pro Max ಮನೋಜ್ ಅವರು. TT ಡ್ರೈವರ್. ಈಗ ಟ್ರಿಪ್ ಸ್ಪಾನ್ಸರ್ ಅಂತ ಹೇಳ್ಬೇಕಂತೆ. ಇದು ಅವರೇ ಹೇಳ್ಕೊತಾ ಇದ್ದಾರೆ, ಟ್ರಿಪ್ ಸ್ಪಾನ್ಸರು. ಬರ್ರ ಎಲ್ಲರೂ ಬರ್ರ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ, ನೋಡ್ಬೇಕು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾವು ಬಂದಿರೋ TT ನೋಡಿದ್ದು ಬಾಡಿಗೆ 28,000 ಕೊಟ್ಟು ಬಂದಿದ್ದೇವೆ. 10 ಲಕ್ಷ ರೂಪಾಯಿ ಕಾರಲ್ಲಿ ಹೋದ್ರೆ ನಾವು 60 ಲಕ್ಷ ರೂಪಾಯಿ ಬಸ್ಸಲ್ಲಿ ಹತ್ತಿದೀವಿ. ಒಡೆಯರ್ಗೋರು ಚಪ್ಪಾಳೆ. ಇವ್ ನೋಡಿ, ಇವನು ಬಾಪ ಇಲ್ಲಿ ತೋರ್ಸ ಮಕ್ಕನ. ಇವನೇ ನೇಮ್ ಬಂದು ಲೈಟ್ ಬಲ್ಪ್. ಹಾಂ ಗೈಸ್, ಈಗ ನಮ್ಮ ಲವರ್ ಬಾಯ್ ವೇದಿಕೆ ಮೇಲೆ ಬರ್ಬೇಕಂತ ಕೋರ್ಕೊಳ್ತಾ ಇದ್ದೇವೆ. ಬನ್ನಿ ರಾಕಿ ನೋಡಿ, ಇವರು ಲವರ್ ಬಾಯ್ ರಾಕಿ, ಲಿಪ್ಸ್ಟಿಕ್ ಸ್ಪಾಯ್ಲರು. ಬರೀ ಇಂಥದೆಯಾ? ಹೇಳಿ ರಾಕಿ ಅವರೇ, ನಿಮ್ಮ ಅನಿಸಿಕೆ ಟ್ರಿಪ್ ಬಗ್ಗೆ ಹೇಗಿತ್ತು? ನಮ್ಮ ಮನೋಜ್ ಅವರು ಅಡುಗೆ ಮಾಡ್ತಾ ಇದ್ರಲ್ಲ, ಮುಂದೆ ನೋಡ್ತಿರು ಇಲ್ಲ ಅಂತೇಳಿ ಒಂದು ಡೈಲಾಗ್ ಕೊಡಿ. ನಮ್ಮ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಹೌದು, ನಮ್ಮ ಮನೋಜ್ ಅವ್ರ ಬಗ್ಗೆ ಅವ್ರು ಅಡುಗೆ ಮಾಡಿರೋ ಅಡುಗೆ ಬಗ್ಗೆ ಏನು ಹೇಳ್ತೀರಾ? ಸೂಪರ್ ಟೇಸ್ಟ್. ಯಾವ ಅಡುಗೆ ಇಷ್ಟ ಆಯ್ತು ಅವ್ರು ಮಾಡಿರೋ ಅಡುಗೆಯಲ್ಲಿ? ಚಿತ್ರಾನ್ನ, ಉಪ್ಪಿಲ್ದಿರೋ ಚಿತ್ರಾನ್ನ. ವಾವ್, ನೋಡಿ ಇವರೇ ನಮ್ಮ ಭಟ್ರು, ನೋಡ್ಕೊಳ್ಳಿ. ಅವನನ್ನ ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಚಿತ್ರಾನ್ನ. ಹಾ, ನಮ್ಮ ಇವರು ಭಟ್ರು. ಈಗ ನಮ್ಮ ಟೆಕ್ಸ್ಟೈಲ್ ಹೇಳಿ ಮನೋಜ್ ಅವರೇ, ಅದು ಇದು ಟೆಕ್ಸ್ಟೈಲ್ದು ಫಾರಿನ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಟೆಕ್ಸ್ಟೈಲ್ ಸಾಗರ್ ಅವ್ರ ಬಗ್ಗೆ ಮಾತಾಡ್ಸೋಣ ಬನ್ನಿ. ಹೇಳಿ ಸಾಗರ್ ಅವರೇ, ಹೇಗಿತ್ತು ನಮ್ಮ ಟ್ರಿಪ್ ಅನಿಸಿಕೆ? ಇವ್ರ ಹೆಸರು ಸಾಗರ್ ಅಂತ. ಎಲ್ಲ ಖಾಲಿ ಆಗಿದೆ ಅಂತ ದುಡ್ಡು. ಯಾರಾದ್ರೂ ಸ್ಪಾನ್ಸರ್ ಮಾಡೋದಿದ್ರೆ ಮಾಡಿ. ನಮ್ಮ ಸ್ಪಾನ್ಸರ್ ಯಾರಪ್ಪ ಟ್ರಿಪ್ಗೆ? ಹಾಂ ಹೇಳ್ರು. ಬಾಟ್ಲ್ ಅಂದ್ರೆ ಈ ಬಾಟ್ಲ್ ಗೈಸ್, ವಾಟರ್ ಬಾಟ್ಲು. ಏನೋ ತಪ್ಪಾಗಿ ತಿಳ್ಕೊಂಬೇಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವರು ಸಾಗರ್ ಅವರು. ಸಾಗರ್ ಅವರೇ, ಟ್ರಿಪ್ ಹೇಗಿತ್ತು ಹೇಳಿ? ಸೂಪರ್ ಆಗಿತ್ತು. ನೀವು ಯಾವ ಕ್ಷಣ, ಯಾವ ಪ್ಲೇಸ್ ನಿಮ್ಗೆ ಇಷ್ಟ ಆಯ್ತು ಹೇಳಿ? ಮುಳ್ಳಯ್ಯನಗಿರಿ ಬೆಟ್ಟ ಇಷ್ಟ ಆಯ್ತಾ? ಏನ್ ಮಾಡಿದ್ರಿ ಇಲ್ಲಿ? ಹುಡುಗಿರ್ ನೋಡಿದ್ರಾ? ನೋಡಿ ಅವರು ಮತ್ತೆ ಹುಡುಗಿರ್ ನೋಡಿದ್ರಂತೆ, ಫುಲ್ ವ್ಯೂ ನೋಡಿದ್ರಂತೆ. ಯಾವ ವ್ಯೂ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಪುನೀತ್ ಅಣ್ಣ, ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಿರೋ ನಮಸ್ಕಾರಗಳು. ಮತ್ತು ಇವರು ಬೆಂಗಳೂರು ಹೊಸಕೋಟೆಯಿಂದ ಬಂದರೆ, ಇವ್ರಿಗೆ ಒಳ್ಳೇದಾಗಲಿ. ಮತ್ತು ನಿಮ್ಗೆ ಗೊತ್ತಿರೋಂಗೆ ನಮ್ಮ ಶಿವಣ್ಣರಿಗೆ ಇವಾಗ ಜುಲೈ 12 ಬಂದರೆ ಅವರಿಗೆ 63 ಆಗುತ್ತೆ. ನನಗೆ ಮಾರ್ಚು 12 ಬಂದರೆ 43 ಆಗುತ್ತೆ ಏಜು. ನಮ್ಮ ಶಿವಣ್ಣ ನನಗೂ ಏಜ್ ಅಂತ ಕಾಣಿಸ್ತಾನಲ್ಲ.
ನಮ್ಮ ಶಿವಣ್ಣರಿಗೆ 63, ನನಗೆ 43. ನಾವು ಕುಡಿತಿದ್ದೆ 83 ಕಾಫಿ. ಕಾಲ್ ಮಿ ಓಜಿ, ದ ಓಲ್ಡ್ ಈಸ್ ಗೋಲ್ಡ್. ಈಗ ನಮ್ಮ ಯಾರ ಬಗ್ಗೆ ಇನ್ಯಾರಿದ್ದೀರಪ್ಪ? ನಮ್ಮ ಮುನ್ಸಾಮಿ ಅವ್ರ ಬಗ್ಗೆ ಮಾತಾಡೋಣ. ಮುನ್ಸಾಮಿ ಅವರು ಈಗ RX ಲವರ್ ಮುನ್ಸಾಮಿ ಅಂತ ಅವ್ರ ಹೆಸರು. ಅವ್ರ ಹತ್ರ ಅವ್ರ ಬಗ್ಗೆ ನಮ್ಮ ಟ್ರಿಪ್ ಬಗ್ಗೆ ಅನಿಸಿಕೆ ಹೇಗಿತ್ತು ಅಂತ ಕೇಳೋಣ. ಹಾಯ್ ಹಾಯ್ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಹೇಳಿ ನಿಮ್ಮ ಹೆಸರೇನೋ ಹೇಳಿ. ಅರವಿಂದ್ ಅಂತ ಇವ್ರ ಹೆಸರು. ಅರವಿಂದ್ ಅಂತ ಇವ್ರ ಹೆಸರು. ಇವರು RX ಲವರು. RX ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಇವ್ರ ಹತ್ರ ಕೇಳಿ, ಎಲ್ಲ ರೀತಿಯ ಮಾಹಿತಿಯನ್ನು ನೀಡ್ತಾರೆ. ಹೇಳಿ ನಿಮ್ಗೆ ಟ್ರಿಪ್ ಬಗ್ಗೆ ಯಾವ ತರ ಇತ್ತು ಅನಿಸಿಕೆ? ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಏನೇನು ಇಷ್ಟ ಆಯ್ತು ನಿಮ್ಗೆ? ಚಿತ್ರಾನ್ನ. ಗೈಸ್ ಹೇಳೋದು ಮತ್ತೆ, ಈ ನಮ್ಮ ಟ್ರಿಪ್ಪಲ್ಲಿ ಸ್ಪೆಷಲ್ ಬಂದು ಲೆಮನ್ ರೈಸ್. ಎಲ್ಲ ತರ ಲೆಮನ್ ರೈಸ್ ನೋಡಿದೀವಿ. ಉಪ್ಪು ಕಡಿಮೆ ಇರೋದು ನೋಡಿದಿರಿ, ಉಪ್ಪು ಜಾಸ್ತಿ ಇರೋದು ನೋಡಿದಿರಿ, ಎಣ್ಣೆ ಕಡಿಮೆ ಇರೋ ಲೆಮನ್ ರೈಸ್ ನೋಡಿದಿರಿ, ಎಣ್ಣೆ ಕಡಿಮೆ ಇಲ್ಲದೆ ಇರೋದು ನೋಡಿದಿರಿ. ಈಗ ಸ್ವಲ್ಪ ಹೊತ್ತಿಗೆ ಪಲಾವ್ ತಿಂತಾ ಇದೀವಿ, ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀವಿ. ವೆಜಿಟೇಬಲ್ ಪಲಾವ್. ಗೈಸ್ ಆಕ್ಚುಲಿ ಈ ಟ್ರಿಪ್ಗೆ ಮೇನ್ ಕಾರಣ ಬಂದು ಭಂಗಿ ಅಂತ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅವರಿಂದನೇ ನಾವು ಈ ಟ್ರಿಪ್ಗೆ ಬರಲು ಕಾರಣ. ಸಾರಿ, ಭರತ್ ಅಂತ ಅವ್ರ ನೇಮು. ಅವರಿಂದನೇ ನಾವು ಈ ಟ್ರಿಪ್ಗೆ ಬರಲು ಕಾರಣ. ನಿಮಗೆ ಚಿಕನ್ ಎಷ್ಟು KG ಬೇಕಂತ ಹೇಳಿ ಅವ್ರು ನೀಡ್ತಾರೆ. ಅವ್ರ ಬಗ್ಗೆ ಕೇಳೋಣ ಬನ್ನಿ. ಟ್ರಿಪ್ ಯಾವ ಥರ ಇತ್ತು ಅವ್ರ ಹತ್ರ ಕೇಳೋಣ. ಗಾಯ್ಸ್ ಅವ್ನು ಸ್ವಲ್ಪ ನಾಚಿಕೆ ಬೀಳ್ತಾ ಇದ್ದಾನೆ. ಹೇಳಪ್ಪ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹೇಳ ಪಾಪ ಹುಡುಗ ನಾಚಿಕೆ ಬೀಳ್ತಾ ಇದ್ದಾರೆ ನೋಡಿ. ನಾಚಿಕೆ ಬೀಳ್ತಾ ಇದ್ದಾರೆ ಇವರಿಬ್ರು. ಕೊತ್ತಂಬರಿ ಸೊಪ್ಪು ಮಿಸ್ ಆಗಿದೆ. ಸೊ ಫಂಡ್ ಅಲ್ಲಿ ಅಮೌಂಟ್ ತಗೊಂಡು ಏನ್ರಲ್ಲಿ ಹೋಗ್ಬೇಕಾ? ಕೈ ಅಟ್ಟಿಕೊಂಡು ಹೋಗ್ಬೇಕಾ? TTL ಹೋಗ್ತಾ ಇದ್ದಾವೆ. ಫ್ಲೈಟ್ ಇಲ್ಲಿ ಲ್ಯಾಂಡ್ ಆಗೋಕೆ ಜಾಗ ಇಲ್ಲ. ಗೈಸ್ ಇವ್ರು ಕಳ್ಸಕ್ ಹೋಗಕ್ಕೆ ನನಗೆ ಗೈಸ್ ಇವ್ರು ನನ್ಗೆ ಕಳ್ಸಕ್ ಹೋಗಕ್ಕೆ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. ಕಾರಣ ಹೇಳಿ ಕೊತ್ತಂಬರಿ ಸೊಪ್ಪು ಬೇಕಾಗಿರೋದ್ರಿಂದ ಹೋಗ್ತಾ ಇದೀವಿ. ಕೊತ್ತಂಬರಿ ಸೊಪ್ಪು ಬೇಕು. ಈಗ ಕೊತ್ತಂಬರಿ ಸೊಪ್ಪು ಮತ್ತೆ ಮೊಸರು ಎರಡೇನಾ? ಊಟದಲ್ಲಿ ಕಿಂಗ್ ಯಾರು ಅಂದ್ರೆ ಕೊತ್ತಂಬರಿ ಸೊಪ್ಪೇ ಇಲ್ಲ ಇಲ್ಲಿ. ಓಕೆ ಗೈಸ್, ಈಗ ಕಿಂಗ್ ನೋಡ್ಕೊಂಡು ಇನ್ನೊಬ್ಬ ಕಿಂಗ್ ಹೋಗ್ತಾ ಇದ್ದಾನೆ. ಬಾಯ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ ಕಳ್ಸಕ್ಕೆ ಬಂದಿದ್ದೀವಿ ನೋಡಿ. ನಮ್ಮ ಹುಡುಗರು ಚಿಪ್ಸ್ ತಗೊಂಡು ಹೋಗ್ತಾ ಇದ್ದಾರೆ. ತುಂಬ ಮರ್ತ್ಬಿಟ್ಟಿದ್ರಿ. ಯಾವ ಊರು ಇದು? ಕಳ್ಸದಲ್ಲಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳು ಮಾಡ್ತೀನಿ. ಗಾಯ್ಸ್ ಕ್ಷಮೆ ಇರಲಿ, ಪೊಲೀಸ್ ಸ್ಟೇಷನ್ ಬಂತು, ಅದಕ್ಕೆ ಏನೂ ಮಾತಾಡೋಕ್ಕಾಗಿಲ್ಲ. ಈಗ ನೋಡಿ ಹುಡುಗರು ಕಳ್ಸದಲ್ಲಿ ಚೆನ್ನಾಗಿದೆ ಸಿಟಿ, ನೇಚರ್ ಅಂತ ಕರ್ಕೊಂಬಂದಿದ್ದಾರೆ. ಪಾಪ ಇವನು ಸ್ನ್ಯಾಕ್ಸ್ ಬೇಕು ಅಂತ ತಗೊಂಡು ತಿನ್ಕೊಂಬರ್ತಾ ಇದ್ದಾನೆ ಹುಡುಗ. ಅವನಂತೂ ಯಾವಾಗಲೂ ಮುಳುಗೋಗಿರ್ತಾನೆ, ಅದೇನು ಮಾಡ್ತಾನೋ ಗೊತ್ತಿಲ್ಲ. ವಿಜಯ್ ಅವರಿದ್ದಾರೆ ನೋಡಿ ಇಲ್ಲಿ. ನೋಡಿ ಯಾವ ತರ ಸ್ಮಾರ್ಟ್ ಆಗಿ ಹೀರೋ ತರ ಇದ್ದಾರೆ. ನಾನು ಸುಂದರವಾಗಿ ಹುಟ್ಟಿರೋದೇ ದೊಡ್ಡ ತಪ್ಪ. ಓದಲ್ಲಿ ಬಂದಲ್ಲಿ ಪ್ರಪೋಸ್ ಮಾಡ್ತಾರೆ, ನಾನು ಒಪ್ಕೊಂಡಿಲ್ಲ ಅಂದ್ರೆ ನಾನು ಸುಂದರವಾಗಿ ಹುಟ್ಟಿರೋದೇ ದೊಡ್ಡ ತಪ್ಪ. ಅಡುಗೆ ಮಾಡ್ತಾ ಇದ್ರೆ ಅದು ತೋರಿಸ್ತೀನಿ. ನಮ್ಮ ಹೊಸಕೋಟೆ MLA ಅವರು ಅಡುಗೆ ಮಾಡ್ತಾ ಇದ್ದಾರೆ. ಸಾರಿ MP ಅವರು, ಚಿಕ್ಕಬಳ್ಳಾಪುರ MP ಅವರು ಅಡುಗೆ ಇದಾಗ್ತಾ ಇದ್ದಾರೆ. MLA ಅವರು ಅಡುಗೆ ಬೆಳೆಸ್ತಾ ಇದ್ದಾರೆ. ಕೈ ನೋಯ್ತಾ ಇದೆ. ಹಾಂ ಬರ ಎಲ್ಲ ಕವರತ್ತಲ್ಲ. ಇವ್ರು ನೋಡಿ, ಇವರು ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಗಾಯ್ಸ್ ಇಲ್ಲಿ ಯಾರೋ ಒಬ್ಬ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ನಾನ್ರಿ ಇಲ್ಲಿ
ಟೆಕ್ಸ್ಟೈಲ್ ಅವರು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಬೆಳ್ಳುಳ್ಳಿ ಕಬಾಬ್ ಮಾಡ್ತೀವಿ ಇನ್ನು ಸ್ವಲ್ಪ ಹೊತ್ತಿಗೆ. ಪಲಾವ್ ಅಲ್ಲ, ಬೆಳ್ಳುಳ್ಳಿ ಪಲಾವ್ ತಿಂತಾ ಇರಿ. ಒನ್ ಮೋರ್ ಅಂತ ಇರಿ. ಒನ್ ಮೋರ್ ಅನ್ಬೇಕು. ಏನ್ ಹೇಳಿ? ಇನ್ನೊಂದ್ಸಲ ಹೇಳಿ, ಎಲ್ಲಾರು ಒಂದ್ಸಲ ಹೇಳಿ. ಒನ್ ಮೋರ್ ಅನ್ಬೇಕು. ನೋಡಿ ಇದೇ ಪ್ಲೇಸ್ ನೇಮ್ ಒಂದು ದಾರಿ ಮನೆ ಮಲೆನಾಡು ಮಲ್ಲಿಗೆ. ದಯವಿಟ್ಟು ಮಲೆನಾಡು ಮಲ್ಲಿಗೆ ದಯವಿಟ್ಟು ಕ್ಷಮಿಸ್ಬೇಕು, ಕನ್ನಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಕೋರ್ಕೊಳ್ತಾ ಇದ್ದೇವೆ. ಇಲ್ಲೇ ಬಂದು ಮಾಡ್ತಾ ಇರೋದು. ಅಲ್ಲಿ ಫಿಶ್ ಟ್ಯಾಂಕ್ ಇದೆ, ಫಿಶ್ ಇಲ್ಲ ಅಷ್ಟೇ. ಅದೊಂಥರ ಫಿಶ್ ಟ್ಯಾಂಕ್ ತರ, ಆದ್ರೆ ಫಿಶ್ ಇಲ್ಲ. ಇದು ಡೋರ್ ತರನೇ, ಡೋರ್ ಅಲ್ಲ. ನೋಡಿ ಇಲ್ಲಿ ಹುಡುಗರು, ನೋಡಿ ನಾವು ಕೈಯಲ್ಲಿ ಕಟ್ ಮಾಡಲ್ಲ, ಬಾಯಲ್ಲೇ ಕಟ್ ಮಾಡೋದು. ಇನ್ನೊಂದ್ಸಲ ತೋರಿಸಿ. ಪಲಾವ್ ಎಲೆ ಹಾಕ್ತಾ ಇದ್ದಾರೆ ಈಗ. ಪಲಾವ್, ಬೆಳ್ಳುಳ್ಳಿ ಪಲಾವ್, ಈರುಳ್ಳಿ ಪಲಾವ್, ಬೆಳ್ಳುಳ್ಳಿ ಪಲಾವ್. ಹೌದು, ಬೆಳ್ಳುಳ್ಳಿ ಪಲಾವ್ ಅಪ್ಪ ಅದು. ನೋಡಿ ಒಂದು ಫೋಟೋಗಳಂತ ಹಿಡಿಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ. ಓಕೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ಹೊತ್ತಿಗೆ ಮಾಡ್ತೀನಿ, ತುಂಬಾ ಕೈ ನೋಯ್ತೈತೆ. ಓಕೆ ಫ್ರೆಂಡ್ಸ್, ಬಾಯ್. ಹೇಳಿ, ಏನು ಬಂತು ಅವಿನಾಶ್? ಇನ್ನೊಂದ್ಸಲ ಹೇಳಿ. ನೋಡಿ, ನೀವು ಅಡುಗೆ ಮಾಡ್ತಿರೋ ಬಿಡ್ತಿರೋ, ಅಡುಗೆ ಮಾಡ್ಬೇಕಾದ್ರೆ ನೀವು ಈ ಟವಲ್ನ ಹೆಗಲ ಮೇಲೆ ಹಾಕೊಬೇಕು. ಆಗಲೇ ಆ ಭಟ್ರಿಗೆ ಒಂದು ಲಕ್ಷಣ. ಏನಂತೀರಾ ಮಿಸ್ಟರ್ ಮನೋಜ್ ಅವರೇ? ಮನೋಜ್ ರಾಯಣ್ಣ ಅವರೇ, ದಯವಿಟ್ಟು ಕ್ಷಮಿಸ್ಬೇಕು, ಕ್ಷಮೆ ಇರಲಿ. ಇವರು ಅರ್ಜುನ್ ಅವರು, ಇವರು ಮಾಹಿತಿ ಮಿತ್ರರು, ಇವರು ಇನ್ಚಾರ್ಜ್ ತಗೊಂಡಿದ್ದಾರೆ, ಮ್ಯಾನೇಜರ್ ಕೆಲಸ ಇವ್ರದ್ದು. ನೀವೇ NS ಲವರ್ ಅವರೇ, ನಿಮಗೆ ಹೇಳ್ತಾ ಇದ್ದಾರೆ. ಗೈಸ್ ಬೇಗ ಬೇಗ ಪ್ಯಾಕ್ ಮಾಡಿ, ಅಡುಗೆ ಆಗುತ್ತೆ. ನಮ್ಮ ಹುಡುಗರು ಮೇಂಟೆನೆನ್ಸ್ ಅಪ್ಪ ಇರೋ ಮ್ಯಾನೇಜರ್ ಅವರು. ಇದು ಬೇಕನಾ ಗೈಸ್? ಈಗ ಈ ಟ್ರಿಪ್ನ ಇನ್ಚಾರ್ಜ್ ಬಗ್ಗೆ ವಿಚಾರಿಸೋಣ ಬನ್ನಿ. ಅವ್ರ ಹೆಸರು ಅರ್ಜುನ್ ಅಂತ. ಅವ್ರು ಯಾವ ಥರ ಹೇಳ್ತಾರೆ? ಹಾಯ್ ಅರ್ಜುನ್, ಏನು ಹೇಳ್ತೀರಿ ಈ ಟ್ರಿಪ್ ಬಗ್ಗೆ ನಿಮ್ಮ ಅನಿಸಿಕೆ? ಫುಲ್ ನೈಸು, ಫುಲ್ ಎಂಜಾಯ್ಮೆಂಟು, ಬ್ಯೂಟಿಫುಲ್. ಯಾವ ಪ್ಲೇಸ್ ಇಷ್ಟ ಆಯಿತು ನಿಮಗೆ? ಮುಳ್ಳಂಗಿರಿ ಇಷ್ಟ ಆಯಿತು, ಹೊರನಾಡು ಆರಾಮ್ ದರ್ಶನ ಆಯಿತು. ನೆಕ್ಸ್ಟ್ ಮುರುಡೇಶ್ವರ ಹೋಗಬೇಕು. ನಾವು ಮಾಡಿರೋ ಅಡುಗೆಗಳಲ್ಲಿ ಯಾವ ಅಡುಗೆ ಇಷ್ಟ ಆಯಿತು ನಿಮಗೆ? ಲೆಮನ್ ರೈಸ್ ರೆಡಿ ಆಗಿದೆ, ಇಷ್ಟ ಆಗಿದೆ. ಈಗ ಪಲಾವ್ ಮಾಡಿದ್ದಾರೆ, ಜಸ್ಟ್ ಇನ್ನು ಹಾಫ್ ಆನ್ ಅವರಲ್ಲಿ ತಿನ್ನಬೇಕು. ಯಾವ ಲೆಮನ್ ರೈಸ್ ಇಷ್ಟ ಆಯಿತು? ವಿತೌಟ್ ಸಾಲ್ಟ್, ವಿತ್ ಸಾಲ್ಟ್ ಇಷ್ಟ ಆಯಿತು ನಿಮಗೆ? ವಿತ್ ಸಾಲ್ಟ್ ಇಷ್ಟ ಆಯಿತು. ವಿತೌಟ್ ಆಗಿದ್ದು ಅಷ್ಟು ಉಳಿದೋಯ್ತು, ಅದು ಸ್ವಲ್ಪ ವೇಸ್ಟೇಜ್ ಆಯಿತು. ಗೈಸ್ ಕ್ಷಮಿಸ್ಬಿಡಿ, ಸ್ವಲ್ಪ ವೇಸ್ಟ್ ಮಾಡಿದ್ದೀವಿ ರೈಸು. ಇವರು ಸಹ ನಮ್ಮ TT ಇನ್ಚಾರ್ಜ್. ಇವರು ಡ್ರೈವರ್ ಮಾಡ್ಕೊಂಡು ಇವರು ಬಂದಿದ್ದಾರೆ. ಇವರು ನಮ್ಮ ಬಗ್ಗೆ ಇವರು SLC ಈಗ ಬರ್ದಿದ್ದಾರೆ. ಪಾಸ್ ಆಗ್ಬೇಕು ಅಂತ ಕೋರ್ಕೊಳ್ಳೋಕೆ ಯಾವ ದೇವಸ್ಥಾನಕ್ಕೆ ಬಂದಿದ್ರು? ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈಗ ನಮ್ಮ MLA ಹೊಸಕೋಟೆ ಮುಖಂಡರು, ಅವ್ರನ್ನ ಮಾತಾಡ್ಸ್ತಾ ಇದ್ದೇವೆ. ಬನ್ನಿ. ಹಾಯ್ ಅವಿನಾಶ್, ಹೇಗಿತ್ತು ನಮ್ಮ ಟ್ರಿಪ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳಿ? ಚೆನ್ನಾಗಿತ್ತು ಬಾಸ್, ಚೆನ್ನಾಗಿತ್ತು. ಏನೇನು ಇಷ್ಟ ಆಯಿತು ಟ್ರಿಪ್ಪಲ್ಲಿ ನಿಮಗೆ? ನನಗೆ ಅತಿ ಹೆಚ್ಚಾಗಿ Z ಪಾಯಿಂಟ್ ಇಷ್ಟ ಆಯಿತು. ಮತ್ತೆ ಇದು ನಾವು ಮಾಡಿದ ಅಡುಗೆಗಳಲ್ಲಿ ಯಾವ ಅಡುಗೆ ಇಷ್ಟ ಆಯಿತು ನಿಮಗೆ? ಅಲ್ಲಿ ಫಸ್ಟ್ ಟೈಮ್ ಮಾಡಿದ್ರಲ್ಲ ನಮ್ಮ ರಾಯಣ್ಣವರು ಚಿತ್ರಾನ್ನ ವಿತೌಟ್ ಸಾಲ್ಟ್ ಅಂತ ಹೇಳಿ, ಸೂಪರ್ ಆಗಿತ್ತು ಸರ್. ಹೌದಾ, ಅದು ಚೆನ್ನಾಗಿತ್ತಾ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಮತ್ತೆ ಮುಂದೆ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀರಾ? ಮುಂದೆ ಇನ್ನೂ ಡಿಸ್ಕಷನ್ ಇಲ್ಲ, ಎಲ್ಲ ಕೂತು ಡಿಸ್ಕಷನ್ ಮಾಡಿ ಮುಂದೆ ಎಲ್ಲ ಹೋಗ್ಬೇಕು ಅಂತ ಹೇಳಿ ಹೇಳ್ತೀರಾ? ಮಾತಾಡ್ತೀವಿ. ಗಾಯ್ಸ್, ಈ ಟ್ರಿಪ್ನ ಮುಂದುವರೆದ ಭಾಗದಲ್ಲಿ ಈ ಟ್ರಿಪ್ಗೆ ಮೇನ್ ಕಾರಣರಾದಂತಹ ನಮ್ಮ ಮನೋಜ್ ರಾಯಣ್ಣರವ್ರನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅವರು ಸ್ವಲ್ಪ ಕುತ್ಕೊಂಡಿದ್ದಾರೆ, ಕುತ್ಕೊಂಡೇ ಮಾತಾಡ್ತೀವಿ ಅವ್ರ ಹತ್ರ. ಹೇಗಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಹಾಯ್ ಮನೋಜ್. ನೋಡಿ ಇವರೇ ಮನೋಜ್ ರಾಯಣ್ಣ ಅಂತ. ಹೇಳಿ ಮನೋಜ್ ಅವರೇ, ಹೇಗಿತ್ತು ನಮ್ಮ ಟ್ರಿಪ್ಪು? ಚೆನ್ನಾಗಿತ್ತು, ಒಳ್ಳೆ ಎಲ್ಲ ಯೂತ್ ಹುಡುಗರು ಅಂತೂ ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ರು. SLC ಹುಡುಗರು ಕರ್ಕೊಂಡ್ ಬಂದಿದ್ದೀರಾ? ಏನು ಕಾರಣ, ಏನು ಕರ್ಕೊಂಡ್ ಬಂದ್ರಿ, ಏನು ಕಾರಣ ಅಂತ ಹೇಳ್ತೀರಾ? ಅಣ್ಣಂತರಗಳು ಇಷ್ಟೇ ಸರ್, ಎಲ್ಲ SLC ಹುಡುಗರು ನಮ್ಮ ಹೊಸಕೋಟೆ ತಾಲೂಕಿಗೆ ಹೆಚ್ಚಾಗಿ ಮಾಡಿಸ್ತಿದ್ದಾರೆ. ಊರ್ ಮುಖಂಡರುಗಳೆಲ್ಲ ಸೇರಿಸಿ ಹುಡುಗರನ್ನ ಕಳ್ಸಿಕೊಟ್ಟಿದ್ದಾರೆ. ಹುಡುಗರನ್ನ ಕರ್ಕೊಂಡ್ ಬಂದಿದ್ದೀವಿ. ನಮ್ಗೆ ಇನ್ನೊಂದು ಮತ್ತೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಇಲ್ಲಿ ಎಣ್ಣೆ ಸಿಗ್ತಾ ಇಲ್ಲ. ಏನಿದ್ರು ಕುಂಬ್ರಿ ಎಣ್ಣೆ ಅಂತ ಇದ್ದಾರೆ. ನಮ್ಗೆ ಏನಿದ್ರು ಗೋಲ್ಡಿನದು ಗಾಯ್ಸ್, ಈಗ ನಾವು ಕಳ್ಸದಲ್ಲಿದ್ದೀವಿ. ಕಳ್ಸದಲ್ಲಿ ಒಂದೊಂದು ಹುಡುಗಿರು ದೇವತೆ ಥರ ಇದ್ದಾರೆ. ಕಣ್ಣು ಕೊತ್ಕೋಬೇಕು ಆ ಥರ ಇದ್ದಾರೆ.
ಈ ತರ ಎಲ್ಲಾ ಕಡೆನೂ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀನು ನಾನು ಹೆತ್ತ ಮಗನೆಲ್ಲ ಮತ್ತೆ ಎಲ್ಲಿಗೆ ಹೋಗೋಣ ಹೇಳಿ? ಮತ್ತೆ ಇನ್ಯಾರಾದ್ರೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಬಗ್ಗೆ ಇವರು ಪುನೀತ್ ಅಂತ ಇವ್ರ ನೇಮು. ಇವರು ವೈಟ್ ಫೀಲ್ಡ್ ಪುನೀತ್ ಅಂತ. ಹೇಳಿ ಪುನೀತ್ ಅವರೇ, ಹೇಗಿತ್ತು ಹೊಸದಾಗಿ ನಮ್ಮ ಹುಡುಗರ ಜೊತೆ ಬಂದಿದ್ದೀರಾ? ಟ್ರಿಪ್ ಅನಿಸಿಕೆ ಏನಿದೆ? ಟ್ರಿಪ್ ಮಾತ್ರ ತುಂಬಾ ಸೂಪರು. ನಾವು ಇವ್ರ ಜೊತೆ ಬಂದಿದ್ದೆಲ್ಲ ಖುಷಿ ಆಯ್ತು. ಇದೇ ಟ್ರಿಪ್ ಎಲ್ಲ ನೋಡಿಲ್ಲ, ನೋಡೋದಿಲ್ಲ ಅಂತ ಹೇಳಿ ಮುಂದೆ. ಮಸ್ತಾಗಿದೆ ಟ್ರಿಪ್, ಜಾಲಿ ಜಾಲಿ ಜಾಲಿ. ಓಕೆ, ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್. ಎಲ್ಲ ನಾ ಹೇಳ್ಬಿಡ್ರ ಬಾಯ್. ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.